ಲೇಖ. ಆಂಟಿ, ಶ್ರೀಪತಿ ಮೇಷ್ಟ್ರಲ್ಲಿ ಅವ್ರ ಸ್ಟೂಡೆಂಟ್ ಒಬ್ಬರು ಇಲ್ಲೇ ಪಕ್ಕದ ಏರಿಯಾದಲ್ಲಿ ಇದ್ದಾರೆ. ಅವ್ರು ಬಂದು ತಾತನ್ನ ಅವ್ರ ಮನೆಗೆ ಕರ್ಕೊಂಡು ಹೋದ್ರು. ಆಂಟಿ, ನೀನು ಎಲ್ಲಿಗೆ ಹೋಗಿದ್ದಮ್ಮ? ನೀನು ಯಾವಾಗ ಬಂದೆ? ಈಗ ತಾನೇ ಬಂದೆ. ಎಲ್ಲಿಗೆ ಹೋಗಿದ್ದೆ? ಹೇಳಿದ್ನಲ್ಲಮ್ಮ, ಹೊಸ ಜಾಬ್ಗೆ ಕೆಲವು ಫಾರ್ಮ್ಯಾಲಿಟೀಸ್ ಇತ್ತು ಅಂತ. ಏನು ಫಾರ್ಮ್ಯಾಲಿಟೀಸ್? ಹೇಳೆ, ಏನು ಫಾರ್ಮ್ಯಾಲಿಟೀಸ್? ಇದೇನಾ? ಅಮ್ಮ, ಈ ರಿಪೋರ್ಟು ನಿನ್ನ ಹತ್ರ ಹೇಗೆ? ಯಾಕೆ ಇಂಥ ಅನ್ಯಾಯ ಮಾಡ್ತಿ? ತಂದೆ ತಾಯಿ ಕಣ್ಣಿಗೆ ಮಣ್ಣೆರ್ಚಿ ಇಂಥ ಕೆಲಸ ಮಾಡಿದೀಯಲ್ಲ, ಎಲ್ಲಿಗೆ ಹೋಗಿತ್ತೆ ನಿನ್ ಬುದ್ಧಿ? ನಿಮ್ಮಮ್ಮ ದಡ್ಡಿ ಅವಳು ಬೆನ್ನಕ್ಕೆ ಚೂರಿ ಚುಚ್ಚಿದ್ರು ಗೊತ್ತಾಗೋದಿಲ್ಲ ಅಂತ ಇಂಥ ಕೆಲಸ ಮಾಡಿದ್ಯಾ? ಅಮ್ಮ, ಕರಿಬೇಡ ನನ್ನ. ಹೊಟ್ಟೆ ಉರಿಯುತ್ತೆ ಕಣೆ. ಮಾಡೋದೆಲ್ಲ ಮಾಡ್ಬಿಟ್ಟು ಮನೆ ಸೇರ್ಕೊಂಡಿದೀಯಲ್ಲ ಮಳ್ಳ ತರ. ಆ ಪಾಪದ ಕೆಲಸ ಮಾಡುವಾಗ ನಿನ್ ಮನತನದ ಗೌರವದ ಪ್ರಶ್ನೆ ಬರ್ಲಿಲ್ವಾ? ಬೆಂಕಿ ಯಾವತ್ತಿದ್ರು ಮುಚ್ಚಿಡಕ್ಕಾಗಲ್ಲ ಕಣೆ. ಹೊತ್ಕೊಂಡು ಉರ್ದ ಉರಿಯುತ್ತೆ. ಇವತ್ತು ಬೆಳಿಗ್ಗೆ ಡಾಕ್ಟರ್ ಫೋನ್ ಮಾಡಿದಾಗ ನಾನೇ ರಿಸೀವ್ ಮಾಡಿದೆ. ಆಗ್ಲೇ ಗೊತ್ತಾಯ್ತು ನೀ ಯಾವ ಘನಕಾರ್ಯ ಮಾಡಕ್ ಹೊರಟಿದ್ಯಾ ಅಂತ. ಆಗ್ಲೇ ನನಗೆ ನಿನ್ ಮೇಲೆ ಅನುಮಾನ ಬರ್ಲಿಲ್ಲ ಕಣೆ. ಎಲ್ಲೋ ರಿಪೋರ್ಟ್ ತಪ್ಪಿರ್ಬೇಕು ಅಥವಾ ಡಾಕ್ಟರ್ ಬೈ ಮಿಸ್ಟೇಕ್ ನಿನಗೆ ಫೋನ್ ಮಾಡಿರ್ಬೇಕು ಅಂತಾನೆ ಅಂದ್ಕೊಂಡೆ.
ಭರವಸೆ ನಿನ್ ಮೇಲೆ. ಎಲ್ಲ ಒಂದೇ ಸತಿಗೆ ಸುಳ್ಳು ಮಾಡ್ಬಿಟ್ಟಿಯಲ್ಲೇ. ಡಾಕ್ಟ್ರ್ ಬಾಯಿಂದ ನಿಜ ಕೇಳಿದಾಗ ನನ್ನ ಪರಿಸ್ಥಿತಿ ಹೇಗಿತ್ತು ಗೊತ್ತಾ? ಕಣ್ಣೀರು ಹಾಕಕ್ಕೂ ಆಗ್ಲಿಲ್ಲ ಅಂತ ಶಾಕ್ ಕೊಟ್ಬಿಟ್ಟೆ ನೀನು. ಎಲ್ಲರ ಹತ್ರನೂ ನನ್ನ ಮಕ್ಕಳು ನನ್ನ ಪರ್ಮಿಷನ್ ಇಲ್ಲದೆ ಪಿಕ್ಚರು ಕೂಡ ಹೋಗೋದಿಲ್ಲ ಅಂತ ಜಂಬ ಕೊಚ್ಕೋತಾ ಇದ್ದೆ. ಅಂತ ಅವಳಿಗೆ ಕದ್ದು ಬಸ್ಸಾಗಿ ಒಳ್ಳೆ ಪ್ರತಿಫಲನೇ ಕೊಟ್ಬಿಟ್ಟೆ ಕಣೆ. ಒಳ್ಳೆ ಪ್ರತಿಫಲನೇ ಕೊಟ್ಬಿಟ್ಟೆ. ಅಮ್ಮ, ನಾನು ದೊಡ್ಡ ಅಪರಾಧ ಮಾಡಿದ್ದೀನಿ. ಇನ್ನು 4 ಏಟು ಹೊಡೆದ್ಬಿಡು. ಅದಕ್ಕಿಂತ ದೊಡ್ಡ ಏಟು ಕೊಟ್ಬಿಟ್ಟಿದೆಯಲ್ಲೇ. ನನ್ನ ಮಗಳು ಬುದ್ಧಿವಂತೆ, ಮೇಧಾವಿ ಅಂತ ನಾನು ನಿಮ್ಮಪ್ಪ ತಲೆ ಮೇಲೆ ಹೊತ್ಕೊಂಡು ಬೆರೆಸಿದ್ವಿ. ನಿನ್ನ ಹೇಳ್ದಾಗೆಲ್ಲ ಕುಣಿತಿದ್ವಿ. ನಿನ್ನ ಹಠ, ಮೊಂಡತನ ನಿನ್ನ ನೀ ಹಂತಕ್ಕೆ ತಲುಪಿಸತ್ತೆ ಅಂತ ನಾ ಖಂಡಿತ ಅನ್ಕೊಂಡಿರ್ಲಿಲ್ಲ, ಕನಸಲ್ಲೂ ಅನ್ಕೊಂಡಿರ್ಲಿಲ್ಲ. ಮದುವೆನೇ ಬೇಡ ಅಂತಿದ್ಯಲ್ಲೇ. ಇಂಥ ಪರಿಸ್ಥಿತಿ ಯಾಕೆ ತಂದ್ಕೊಂಡೆ? ಅಮ್ಮ ಹೀಗೆ ಆಗ್ತಿದೆ ಅಂತ ನನ್ನ ಹತ್ರ ಹೇಳ್ಕೊಳಕ್ ಆಗ್ತಿರ್ಲಿಲ್ವಾ ನಿಂಗೆ? ನಾ ಏನು ನಿನ್ನ ಪಾಲಕ್ಕೆ ಸತ್ತೋಗಿದ್ನೇನೆ? ಅಮ್ಮ ಪ್ಲೀಸ್. ಪ್ರೇಮ್ ಏನೋ ಒಟ್ಟಿಗೆ ಬೆಳೆದವರು ಮದುವೆ ಮಾಡ್ಕೊಂಡು ಸುಖವಾಗಿರ್ಲಿ ಅಂತ ಇಬ್ಬರಿಗೂ ಎಂಗೇಜ್ಮೆಂಟ್ ಮಾಡಿದ್ರೆ ಎಷ್ಟು ಮಿತಿಮೀರಿ ನಡ್ಕೋಬೇಕಾಗಿತ್ತ? ಗಂಡಸು, ನಿನಗಾದ್ರೂ ವಿವೇಚನೆ ಬೇಡವೇನೆ? ಅಮ್ಮ, ಪ್ರೇಮ್ ನೇನು ಅನ್ಬೇಡ. ಈ ವಿಷಯಕ್ಕೂ ಪ್ರೇಮ್ಗೂ. ಸಾಕ್ಷಿ, ಇಲ್ಲ ಆಂಟಿ, ಇದರಲ್ಲಿ ನಂದು ತಪ್ಪಿದೆ. ಸಾಕ್ಷಿ, ನೀವು ಒಂದು ಮಾತು ಆಡಬೇಡಿ, ನನಗೆ ಮಾತಾಡಕ್ಕೆ ಬಿಡಿ. ನನ್ನ ಮೇಲೆ ಆಣೆ. ಆಂಟಿ, ಇದರಿಂದ ನಿಮ್ಗೆ ಎಷ್ಟು ಹರ್ಟ್ ಆಗಿದೆ ಅಂತ ನಮ್ಗೆ ಅರ್ಥ ಆಗುತ್ತೆ. ನಿಮ್ಮಿಂದ ಈ ವಿಷಯನ ಮುಚ್ಚಿಟ್ಬಿಟ್ಟು ದೊಡ್ಡ ತಪ್ಪು ಮಾಡಿಬಿಟ್ವಿ. ದಯವಿಟ್ಟು ನಮ್ಮನ್ನು ಕ್ಷಮಿಸ್ಬಿಡಿ ಪ್ಲೀಸ್ ಆಂಟಿ. ನಿಂಗೆ ವಿಷಯ ಗೊತ್ತಿತ್ತಲ್ಲೇ, ನೀನಾದ್ರೂ ನನ್ನ ಹತ್ರ ಹೇಳ್ಬೋದಿತ್ತಲ್ಲ.
ನೀನು ಮೋಸ ಮಾಡ್ಬಿಟ್ಟಿಲ್ಲ. ಮಾತಾಡ್ಬೇಡ, ಹೋಗೋ ನೀನು. ಆಂಟಿ ಪ್ಲೀಸ್, ನಮ್ಮ ಎಲ್ಲರಿಂದಲೂ ತಪ್ಪಾಗಿದೆ. ನಿಮ್ಮ ಕಾಲು ಹಿಡಿದು ಬೇಡ್ಕೋತೀನಿ, ದಯವಿಟ್ಟು ಇಷ್ಟೊಂದು ಬ್ರೇಕ್ ಡೌನ್ ಆಗಬೇಡಿ ಪ್ಲೀಸ್ ಆಂಟಿ. ಮನೆ ಮಗ ಅಂತ ಅನ್ಕೊಂಡಿದ್ನಲ್ಲ ಪ್ರೇಮ್, ನಿನ್ನ ಯಾಕೆ ಹೀಗಾಯ್ತು? ಇಲ್ಲಪ್ಪ, ಮೊದಲಿನ ಥರ ನಿನ್ನ ಹತ್ರ ಮಾತಾಡೋಕ್ಕಾಗ್ತಿಲ್ಲ, ನನಗೆ ಸಹಿಸ್ಕೊಳ್ಳೋಕ್ಕೂ ಆಗ್ತಿಲ್ಲ. ಆಂಟಿ ತಪ್ಪಾಗಿದೆ ನಿಜ, ಆದರೆ ಇದನ್ನು ಸರಿ ಮಾಡ್ಕೊಳ್ಳೋದಕ್ಕೆ ದಾರಿ ಇದೆ. ಯಾವುದಪ್ಪ ದಾರಿ? ಇವತ್ತು ಡಾಕ್ಟ್ರ್ ಹತ್ರ ಹೋಗಿದ್ಲಲ್ಲ, ಅದೇನ ದಾರಿ? ಅಮ್ಮ ಪ್ಲೀಸ್, ಪ್ರೇಮ್ ನೀನು ಅನ್ಬೇಡ. ಈ ವಿಷಯದಲ್ಲಿ ಅವ್ರದ್ದೇನೂ ತಪ್ಪಿಲ್ಲ, ನಾನೇ ನಿರ್ಧಾರ ತಗೊಂಡಿದ್ದು. ನಿನ್ನೆ ರಾತ್ರಿವರೆಗೂ ನನ್ನ ಮನಸ್ಸು ಗಟ್ಟಿಯಾಗೇ ಇತ್ತು. ಆದರೆ ನಿನ್ನೆ ರಾತ್ರಿ ನೀನು ಹೇಳಿದ್ಯಲ್ಲ, ನಾನು ಹುಟ್ಟೋಕ್ಕೆ ಮುಂಚೆ ನಿನಗೊಂದು ಅಬಾರ್ಷನ್ ಆಯಿತು ಅಂತ. ಆ ಮಗು ನೆನಪು ಈಗಲೂ ನಿನ್ನನ್ನು ಕಾಡುತ್ತೆ ಅಂತ. ಆಗ ನಾನು ತೀರಾ ಸಣ್ಣವಳಾದೆ ಅನ್ಸ್ಬಿಡ್ತು. ಆಗ್ಲಿಂದನೇ ನನಗೆ ತುಂಬ ಗಿಲ್ಟ್ ಕಾಡೋದಕ್ಕೆ ಶುರುವಾಯಿತು. ಆಸ್ಪತ್ರೆಗೆ ಹೋದಾಗ ನಿನ್ನ ಮಾತುಗಳೇ ಕಿವಿಯಲ್ಲಿ ಕೇಳಿಸ್ತಾ ಇತ್ತು. ನಿನ್ನ ಮಗಳಾಗಿ ಇಂಥ ಪಾಪದ ಕೆಲಸ ಮಾಡೋಕ್ಕಾಗಲ್ಲ ಅನ್ನಿಸ್ತಮ್ಮ. ಅದಕ್ಕೆ ವಾಪಸ್ ಬಂದ್ಬಿಟ್ಟೆ. ನನ್ನ ಮಗಳು ಮದುವೆಗೆ ಮುಂಚೆನೆ ತಾಯಿ ಆಗ್ತಿದ್ದಾಳೆ ಗೊತ್ತಾದ್ರೆ ಶ್ರೀಪತಿ ಮೇಟ್ರಿಗೆ ಎಂತ ಆಘಾತ ಆಗುತ್ತೆ. ಎಷ್ಟು ಸಂಪ್ರದಾಯಸ್ಥರವರು. ಪಾಪ ಗುರುಮೂರ್ತಿ, ಅವನ ಸ್ಥಿತಿ ಏನಾಗಬೇಕು? ನಿಮ್ಮಪ್ಪಂಗೆ ಎಂತ ಶಾಕ್ ಆಗುತ್ತೆ. ಇದೆಲ್ಲ ಗೊತ್ತಿದ್ದು ಯಾಕಿದ್ರ ಬಗ್ಗೆ ಯೋಚನೆ ಮಾಡಲಿಲ್ಲ ಪ್ರೇಮ್ ನೀನು? ತಪ್ಪಾಗ್ಬಿಟ್ಟಿದೆ ಅಂತ ಕೈ ಕಟ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ಈಗ ಎಲ್ರಿಗೂ ವಿಷಯ ಗೊತ್ತಾಗೋಕ್ ಮುಂಚೆ ನಿಮ್ಮಿಬ್ಬರ ಮದುವೆ ನಡೆದು ಹೋಗ್ಬೇಕು. ಅದೊಂದೇ ಇವಾಗಿರೋ ದಾರಿ. ಏನು ಅರ್ಥ ಆಯ್ತಾ ನಾನು ಹೇಳಿದಿಬ್ರಿಗೂ? ಅಲ್ಲಮ್ಮ, ನನ್ನ ಮಾತಾಡಿದ್ರೆ ನಾನು ನೇಣು ಹಾಕೊಂಡು ಪ್ರಾಣ ಕಳ್ಕೊಂಡ್ಬಿಡ್ತೀನಿ. ಈ ವಿಷಯ ಚರ್ಚೆ ಮಾಡಿದಷ್ಟು ನಮ್ಮ ಮರ್ಯಾದೆನೇ ಹೋಗುತ್ತೆ. ಈ ವಿಷಯ ನಮ್ಮಿಷ್ಟು ಜನನ ಬಿಟ್ಟು ಯಾರಿಗೂ ಗೊತ್ತಿಲ್ಲ, ಗೊತ್ತಾಗೋದು ಬೇಡ. ಹೇಗೂ ಮದುವೆ ಡೇಟ್ ಫಿಕ್ಸ್ ಮಾಡಿದ್ದೀವಿ. ಅಲ್ಲಿವರೆಗೂ ಯಾವ ಅನಾಹುತನೂ ಆಗದೇ ಇರೋ ಹಾಗೆ ನೋಡ್ಕೊಳ್ಳಿ. ಪ್ರೇಮ್,
ಯಾರನ್ನು ದೂಷಿಸ್ತಿಲ್ಲ. ಆದರೆ ಈ ವಿಷಯನ ಅರ್ಗಿಸ್ಕೊಳ್ಳೋಕ್ಕೆ ನನಗೂ ಸ್ವಲ್ಪ ಟೈಮ್ ಬೇಕು. ಅಷ್ಟರೊಳಗೆ ಈ ವಿಷಯನ ದೊಡ್ಡದು ಮಾಡಿ ನನ್ನನ್ನು ಇಕ್ಕಟ್ಟಿಗೆ ಸಿಕ್ಕಾಕಿಸ್ಬೇಡಿ. ಮನೆ ಹಿರಿಳಾಗಿ ನಾನು ಈ ವಿಷಯದಲ್ಲಿ ಶಾಮೀಲಾಗಿದ್ದೀನಿ ಅಂತ ಎಲ್ಲರೂ ನನಗೆ ಚೀಮಾರಿ ಹಾಕೋ ಹಾಗೆ ಮಾಡಬೇಡಿ. ಪ್ರೇಮ್, ನಾನು ನಿನಗೆ ಯಾಕೆ ಈ ವಿಷಯ ಹೇಳ್ತಿದ್ದೀನಿ ಅಂತಂದರೆ, ಇವಳು ನನ್ನ ಅಂಕೆ ಮೀರಿ ಹೋಗ್ಬಿಟ್ಟಿದ್ದಾಳೆ. ನಿಮ್ಮಿಬ್ಬರು ಮದುವೆ ಆಗಿಬಿಟ್ರೆ ಎಲ್ಲ ಸರಿ ಹೋಗುತ್ತೆ. ಆದರೆ ಅಲ್ಲಿವರೆಗೂ ಇವಳು ಏನೇ ಅನಾಹುತ ಮಾಡ್ಕೊಳ್ದಿರೋ ಹಾಗೆ ನೀನು ಅವಳಿಗೆ ಬುದ್ಧಿ ಹೇಳಬೇಕು. ಇನ್ನು ನಾನು ಅವಳಿಗೆ ಹೇಳೋದೇನು ಉಳಿದಿಲ್ಲ.